ಯಾಕೆ ಆರ್ತಿ ರಂಜಿತ್ ಹತ್ರ ಮಾತಾಡಿಲ್ಲ ನೀನ್ ಮಾತಾಡಿದ್ರೆ ಅವ್ರು ಆಗಲ್ಲ ಅಂತ ಹೇಳ್ತಿರ್ಲಿಲ್ವೇನೋ? ಸಾಕ್ಷಿನ ಮದ್ವೆ ಆಗೋಕೆ ಅವ್ರಿಗೆ ತುಂಬಾ ಇಷ್ಟ ಇದೆ, ಅವ್ರು ನಿನ್ ಜೊತೆ ಅದ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ದೆ. ಏನು ರಂಜಿತ್ ನಮ್ ಸಾಕ್ಷಿನ ಮದ್ವೆ ಬೇಕು ಅನ್ಕೊಂಡಿದ್ದಾನ? ಆ ವಿಷಯ ಎತ್ಬೇಡ ನನ್ ಮುಂದೆ. ನನ್ಗೆ ಯಾಕೋ ಆ ರಂಜಿತ್ ಸರಿಯಿಲ್ಲ ಅನ್ಸ್ತಿದೆ. ನಮ್ ಬಾಸ್ ಚಿದಂಬರಂ ಜೊತೆ ಏನೇನೋ ಲಿಂಕ್ ಇಟ್ಕೊಂಡಿದ್ದಾನೆ. ಜೊತೆಗೆ ಚಿದಂಬರಂ ಅವನ ಮಗನ್ ತರ ಅಂತ ಹೇಳ್ದ. ಹೌದಾ? ಮೊನ್ನೆ ನಮ್ ಬಾಸ್ ಮನೆಗೆ ಹೋದಾಗ ಈ ರಂಜಿತ್ ಅಲ್ಲೇ ಇದ್ದ. ನಮ್ ಬಾಸ್ನ ಡ್ಯಾಡಿ ಅಂತ ಕರಿತಿದ್ದ. ನಾವ್ರಿಗೆ ಕೇಳ್ದೆ, ಅದಕ್ಕೆ ಚಿದಂಬರಂ ಇವ್ ನನ್ ಮಗನ್ ತರ ನನ್ ಫ್ರೆಂಡ್ ಮಗ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಹತ್ರ ಹೆಲ್ಪ್ ಕೇಳಿಲ್ಲ. ಅದೇ ನನ್ಗೆ ಅವ್ರ ಬಗ್ಗೆ ಆಗಲಿ ಅವ್ರ ತಂದೆ ತಾಯಿ ಬಗ್ಗೆ ಆಗಲಿ ಸರಿಯಾಗಿ ಗೊತ್ತಿಲ್ಲ. ಆದರೆ ಅವರು ಮಾತ್ರ ಸಾಕ್ಷಿನ ಮದುವೆ ಆಗೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ಈ 5 ಲಕ್ಷದ ಸಹಾಯನ ನಾನು ಅವ್ರ ಹತ್ರ ಕೇಳಿದ್ರೆ ನಾನು ಸಾಕ್ಷಿ ವಿಷಯದಲ್ಲಿ ಅವ್ರ ಹತ್ರ ಮುಲಾಜಿ ಸಿಕ್ಬಿಡ್ತೀನಿ. ಆಮೇಲೆ ಸಾಕ್ಷಿ ಮದುವೆ ವಿಷಯದಲ್ಲಿ ನನಗೆ ತುಂಬ ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತಾರೆ ಅಂತ ಅನಿಸ್ತು. ಆದ್ರೆ 5 ಲಕ್ಷ ರೂಪಾಯಿ ಹೆಂಗಮ್ಮ ಅರೇಂಜ್ ಮಾಡೋದು? ಹೇಗಾದ್ರೂ ಮಾಡಿ ನಾಳೆ ಆದ್ರೂ ಚಿದಂಬರಂ ಮುಖಕ್ಕೆ 5 ಲಕ್ಷ ರೂಪಾಯಿ ಬಿಸಾಕ್ಬಿಟ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆದ್ರೂ ಇರುತ್ತೆ. ಅರ್ಪಿತಾ ಬಂದೆ. ಬ್ಯಾಂಕಿಂದ 5 ಲಕ್ಷ ಡ್ರಾ ಮಾಡ್ಕೊಂಬರ್ ಕಳಿದ್ದ. ರೆಡಿ ಇದೆ. ಸೂರ್ಯ ಹೊರಡೋಣವಾ? ಸರಿ. ಆರ್ತಿ ಅವ್ರನ್ನ ಈ ಮನೆಗೆ ಕರ್ಕೊಂಬರೋದಕ್ಕೆ ಅವ್ರ ಮನೆಗೆ ಇವಾಗ ಹೋಗ್ತಿದ್ದೀರಾ ಅಲ್ವಾ? ಹೌದು. ಮತ್ತೆ ಈ 5 ಲಕ್ಷ ಇದು ನನ್ನ ಪರ್ಸನಲ್, ನಿನಗೆ ಹೇಳಬೇಕು ಅಂತಿಲ್ಲ. ಸಾರಿ, ಈ ಮನೆ ಕೆಲಸದವಳು ಅನ್ನೋದನ್ನ ಅವಾಗವಾಗ ಮರೆತು ಜಾಸ್ತಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬಿಡಿ. ಇಟ್ಸ್ ಓಕೆ. ಸೂರ್ಯ, ಆರ್ತಿಗೆ ಒಂದು ಫೋನ್ ಮಾಡಿ ಹೇಳ್ಬಿಡು, ನಾವು ಅವಳನ್ನ ನೋಡಕ್ ಬರ್ತಾ ಇದೀವಿ ಅಂತ. ಸರಿ. ಹಲೋ ಆರ್ತಿ ಅವರೇ, ನಿಮ್ಮನ್ನ ಕರೆಯೋದಕ್ಕೆ ನಾನು ಮತ್ತೆ ಅಮ್ಮ ಬರ್ತಾ ಇದ್ದೀವಿ. ಮನೆಗೆ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ? ಈಗ ಹೊರಟಿದ್ದೀವಿ, ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿರ್ತೀವಿ. ಸರಿ, ಬನ್ನಿ. ಆದಿತ್ಯ ಮನೆಯಲ್ಲೇ ಇದ್ದಾನ? ಮನೇಲೇ ಇದ್ದಾನೆ. ಮಾತಾಡ್ತೀರಾ ಅವನ ಹತ್ರ? ಈಗ ಬೇಡ, ಅಲ್ಲಿಗೆ ಬಂದಾಗ ನೇರವಾಗಿ ಮಾತಾಡ್ತೀನಿ. ನಾನು ಹೇಳಿದ ವಿಷಯ ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೂರ್ಯ ಅವರೇ. ನನಗೆ ನೀವು ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ. ಸರಿ, ಬೇಗ ಮನೆಗೆ ಬನ್ನಿ, ಕಾಯ್ತಾ ಇರ್ತೀನಿ. ಸರಿ. ಏನಾಯ್ತು? ಎಷ್ಟೋ ದಿನ ಆದಮೇಲೆ ಆದಿತ್ಯನ ಮೀಟ್ ಮಾಡ್ತಾ ಇದ್ದೀನಿ. ಅವತ್ತು ಆಫೀಸ್ನಲ್ಲಿ ನನ್ನ ಮುಖ ನೋಡಿ ಅವನು ಕೋಪ ಮಾಡ್ಕೊಂಡಿದ್ದ. ಅವನನ್ನು ನೆನೆಸ್ಕೊಂಡ್ರೆ ಅವನ ಕೋಪದ ಮುಖನೇ ನೆನಪಿಗೆ ಬರುತ್ತೆ. ಆದಿತ್ಯ ಅವತ್ತು ಆರ್ಯನ್ ನೋಡಕ್ ಆಸ್ಪತ್ರೆಗೆ ಬಂದಾಗ ಚೆನ್ನಾಗೇ ಮಾತಾಡೋದ್ನಲ್ಲ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅವತ್ತು ಅವ್ನು ಬಂದಿದ್ದ ರೀತಿ ನೋಡಿ ಏನು ಗಲಾಟೆ ಮಾಡ್ತಾನೋ ಅಂತ ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಆರ್ಯ ಮತ್ತೆ ಆರ್ತಿ ಅವರು ಒಂದಾಗಿರೋ ಟೈಮ್ನಲ್ಲಿ ಅವನು ಎಲ್ಲಿ ಗಲಾಟೆ ಮಾಡ್ತಾನೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಆದರೆ ಅವನು ಆ ರೀತಿ ನಡ್ಕೊಂಡಿಲ್ಲ. ಮತ್ತೆ ಇನ್ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಆದಿತ್ಯಂಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಮ್ಮ. ಅವತ್ತು ಆರ್ತಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಬಂದಮೇಲೆ ಮನೆಯಲ್ಲಿ ತುಂಬ ಗಲಾಟೆ ಮಾಡಿದ್ದಾನೆ. ಇವತ್ತು ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ ಭಯ ಆಗ್ತಿದೆ ಅಷ್ಟೇ. ಏನೂ ಆಗೋದಿಲ್ಲ ಅನ್ಕೊಂಡು ನಾವು ಹೋಗೋಣ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ, ಬಾ. ಅಮ್ಮ, ಸೂರ್ಯ ಅವರು ಮತ್ತೆ ಗಾಯತ್ರಿ ಅವರು ಮನೆಗೆ ಬರ್ತಾ ಇದ್ದಾರಂತಮ್ಮ. ಹೌದೇನೆ? ನೀವೇ ಹೇಳಿದ್ರಲ್ಲಮ್ಮ, ಸೂರ್ಯ ಅವರು ಮತ್ತೆ ಗಾಯತ್ರಿ ಅವರು ಮನೆಗೆ ಬಂದು ಕರೆದ್ರೆ ಆ ಮನೆಗೆ ಹೋಗು ಅಂತ. ಈ ವಿಷಯನ ಸೂರ್ಯ ಅವ್ರ ಹತ್ರ ಹೇಳಿದ್ದೆ, ಅದಕ್ಕೆ ಅವರಿಬ್ರು ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಆರ್ತಿ, ನನ್ನ ಮನಸ್ಸಿಗೆ ಈಗ ಎಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ ಗೊತ್ತಾ? ನೀನು, ಸೂರ್ಯ, ಮಕ್ಕಳು ಎಲ್ಲರೂ ಒಂದಾಗಿ ಆ ಮನೇಲಿರೋ ಕಾಲ ಬಂದಿದೆ ಕಣೆ. ಅದಕ್ಕೆ ನೋಡು, ಎಲ್ಲ ಸಲೀಸಾಗಿ ಅದಾಗದೇ ಆಗ್ತಾ ಇದೆ. ಇಲ್ಲ ಆದಿ, ಸೂರ್ಯ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾನೆ. ಅಲ್ಲಿ ಆರ್ಯ ನಿನ್ನನ್ನು ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಈಗ ಮತ್ತೆ ನಿನ್ನ ಗಂಡ ನಿನ್ನನ್ನು ಕರೆಯೋಕೆ ಅಂತ ಬರ್ತಿದ್ದಾರೆ. ನೀನು ಆ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಕಣೆ.
ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ನಾನು 3 ಜನ ಮಕ್ಕಳ ಜೊತೆ ಒಂದೇ ಕಡೆ ಇರ್ತೀನಲ್ಲ, ಅದೇ ದೊಡ್ಡ ಸಂತೋಷ. ಇದಕ್ಕಿಂತ ಬೇರೆ ಏನೂ ಬೇಡಮ್ಮ ನನಗೆ. ತುಂಬಾ ಸಂತೋಷವಾಗಿದ್ದೀರಾ? ಏನ್ ಸಮಾಚಾರ? ಅದೇ ಗಾಯತ್ರಿ ಸೂರ್ಯ ಅವರು ಮನೆಗೆ ಬರ್ತಾ ಇದ್ದಾರೆ. ಅವ್ರು ಬರೋದ್ರಿಂದ ನಿನ್ಗೇನು ಬೇಜಾರಿಲ್ಲ ತಾನೆ? ನಿಮ್ಮ ಯಜಮಾನ್ರು ನಿನ್ನ ನೋಡಕ್ ಬಂದು ನಾನು ಯಾಕಮ್ಮ ಬೇಜಾರು ಮಾಡ್ಕೊಂಡ್ಲಿ? ಅಯ್ಯೋ ನನ್ನ ಚಿನ್ನ ಕಣೋ ನೀನು. ಅಲ್ವೋ, ಮುಂಚೆ ಆ ಸೂರ್ಯನ ಹೆಸರು ಹೇಳಿದ್ರೆ ಜ್ವಾಲಾಮುಖಿ ಸಿಡಿದಾಗ ಕೋಪ ಮಾಡ್ಕೊತಿದ್ದೆ. ಈಗ ಎಷ್ಟು ಸುಲಭವಾಗಿ ತಗೊಳ್ತಾ ಇದೆಯಲ್ಲೋ. ಆಗ ಅಮ್ಮನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡಿರಲಿಲ್ಲ, ಜೊತೆಗೆ ಸೂರ್ಯ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಈಗ ಅದೆಲ್ಲ ಹೋಯ್ತು. ನನಗೆ ಯಾರ ಮೇಲೆ ಏನ್ ಕೋಪನೂ ಇಲ್ಲ. ಸೂರ್ಯ ಅವ್ರು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು, ಅಮ್ಮ ಯಾವಾಗ ಬೇಕಾದ್ರೂ ಅಲ್ಲಿಗೆ ಹೋಗ್ಬೋದು. ನನ್ನ ಕಡೆಯಿಂದ ನೋ ಪ್ರಾಬ್ಲಮ್. ಆ ದೇವರು ಇಷ್ಟು ವರ್ಷ ಬಾಕಿಟ್ಟಿದ್ದೆಲ್ಲ ಸಂತೋಷನ ಒಟ್ಟಿಗೆ ಕೊಡ್ತಾ ಇದ್ದಾನಮ್ಮ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಮುದ್ದು ಮೊಮ್ಮಗ ಕಣ ನೀನು. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಇರ್ತೀನಿ ಶೋಭಾ. ನನಗೆ ಮಮ್ಮಿ ಹ್ಯಾಪಿ ಆಗಿರೋದು ಮುಖ್ಯ. ಇಷ್ಟ ದಿನ ಮಮ್ಮಿ ಮನ್ಸು ಅರ್ಥ ಮಾಡ್ಕೊಂಡೆ ತುಂಬಾ ರೋದನೆಗಳು ಕೊಟ್ಬಿಟ್ಟೆ. ಆದ್ರೆ ಈಗಿಂದ ನನ್ನ ಕಡೆಯಿಂದ ಮಮ್ಮಿಗೆ ನೋ ರೋದನೆ, ನೋ ಬೇಜಾರ್. ಎಲ್ರು ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಆದ್ರೆ ಸೂರ್ಯ ಅವರು ಅಮ್ಮನ ಕಣ್ಣಲ್ಲಿ ನೀರು ಹಾಕ್ತಿದ್ರಲ್ಲ, ಆ ತರ ಇನ್ನೊಂದ್ಸಲ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಇದಂತೂ ಕಂಡೀಷನ್ ಆಗಿ ಹೇಳ್ಬಿಡು. ಒಟ್ನಲ್ಲಿ ಎಲ್ರು ಹ್ಯಾಪಿ ಆಗಿರ್ಬೇಕಷ್ಟೇ. ಇನ್ ಮುಂದೆ ಹಾಗೆಲ್ಲ ಆಗಲ್ಲ. ಅದೇನೋ ಒಂದು ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು. ಸೂರ್ಯ ಅವರಿಗೂ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ ಕಣೋ. ಅಮ್ಮ, ಎಷ್ಟೋ ವರ್ಷ ಆದ್ಮೇಲೆ ನಿಮ್ ಗಂಡ ಮನೆಗೆ ಬರ್ತೇನೆ, ಏನಾದ್ರು ಸ್ವೀಟ್ ಕಿಟ್ ಮಾಡು. ಮಾಡ್ತೀನಿ ಕಣೋ. ಸರಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ, ಆಯ್ತಾ? ಏನಂತದ ಅರ್ಜೆಂಟ್ ಕೆಲಸ? ಸೂರ್ಯ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗು. ಅರ್ಜೆಂಟ್ ಕೆಲಸ ಅಂತ ಹೇಳಿದ್ನಲ್ಲಮ್ಮ. ಆ ಚಿದಂಬರಂಗೆ 5 ಲಕ್ಷ ಅರೇಂಜ್ ಮಾಡಬೇಕು. ಒಬ್ಬ ಸಾಲ ಕೊಡ್ತೀನಿ ಅಂತ ಹೇಳಿದ್ದಾನೆ, ಬಡ್ಡಿ ಜಾಸ್ತಿನೇ. ಆದ್ರೆ ಏನ್ ಮಾಡೋದು? ನೋಡಾದಿ, ನೀನು ಸೂರ್ಯ ಅವ್ರನ್ನ ಮಾತಾಡ್ಸ್ಕೊಂಡೆ ಹೋಗು. ಅವ್ರು ಬರುವಾಗ ನೀನು ಇಲ್ಲ ಅಂದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ಬೇಗ ಹೋಗಿ ಬಂದ್ಬಿಡ್ತೀನಮ್ಮ. ಅಮ್ಮನ ಮಾತಿಗೆ ಇಷ್ಟನೇ ಬೆಲೆ ಕೊಡೋದು? ಸರಿ, ನೀನ್ ಇಷ್ಟು ಹೇಳಿದ್ಮೇಲೆ ಹೋಗಕ್ಕಾಗತ್ತಾ? ನಿಮ್ಮ ಯಜಮಾನ್ರ ದರ್ಶನ ಮಾಡ್ಬಿಟ್ಟೆ ಹೋಗ್ತೀನಿ, ಸರಿನಾ? ಹಾಯ್ ರಂಜಿತ್. ಹಾಯ್. ಏನ್ರಿ ಸಾಕ್ಷಿ, ಹುಡುಗರು ಕಾಯ್ತಾರದ ಇಷ್ಟೊತ್ತ ಕಾಯ್ಸೋದು? ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ ನಾನು? ಅದು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ನಾಳೆ ಆರ್ಯನ್ ಫ್ರೆಂಡು ನನ್ನ ನೋಡಕ್ ಬರ್ತಾ ಇದ್ದಾನಲ್ವಾ, ಅವ್ನ ಮುಂದೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಲೋ, ಏನ್ ನಿಮ್ ಕತೆ? ಯಾಕೆ ಕತೆ? ಅಲ್ಲ ರೀ, ನಿಮ್ ಸ್ಟೋರಿಲಿ ನಾನ್ ಹೀರೋ ಆಗ್ಬೇಕು ಅನ್ಕೊಂಡಿದ್ದೀನಿ. ಈಗ ನೋಡ್ರಿ ನನ್ನ ವಿಲನ್ ಮಾಡ್ತಾ ಇದೀರಲ್ಲ. ನಿಮ್ ಮನೆಯವರು ಖುಷಿ ಆಗ್ಲಿ ಅಂತ ಮನ್ಸು ಬದಲಾಯಿಸಿಲ್ಲ ತಾನೇ ನೀವು? ಹೋಗಿ ರಂಜಿತ್, ನೀವ್ ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. 7 ಜನ್ಮಕ್ಕೂ ನೀವೇ ನನ್ನ ಹೀರೋ. ಮತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಆ ಹುಡುಗನ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟೊಂದು ಎಫರ್ಟ್ ಹಾಕುವಂಥದ್ದು ಏನಿತ್ತು? ಅಕಸ್ಮಾತ್ ತಪ್ಪಿ ಅವ್ನಿಗೆ ನೀವು ಚೆನ್ನಾಗಿ ಕಾಣಿಸಿ ಓಕೆ ಅಂದ್ಬಿಟ್ಟು ಏನ್ ಮಾಡಿ ನಾನು? ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ಅನ್ಕೊಂಡಿದೀರಾ ನೀವ್ ನನ್ ಬಗ್ಗೆ? ಅಕಸ್ಮಾತ್ ಆ ಹುಡುಗಂಗೆ ಚೆನ್ನಾಗಿ ಕಾಣಿಸಿದ್ರೆ ಏನು, ಅವ್ನ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ಲೇಬೇಕು. ಕಾಣಿಸ್ಲಿಲ್ಲ ಅಂದ್ರೆ ಅವ್ನ ಕಣ್ಣಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ. ನಾನು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿರೋಳು, ಗೊತ್ತಾ? ರೀ ಸಾಕ್ಷಿ, ಅಕಸ್ಮಾತ್ ಅವ್ನು ಓಕೆ ಅಂದ್ಬಿಟ್ರೆ ನಾನೇನ್ ಮಾಡ್ಲಿ? ಏನ್ ಮಾಡ್ತೀರಾ? ಓ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ರಂಜಿತ್. ಸಾಕ್ಷಿ ತುಂಬಾ ಜಾಸ್ತಿ ಆಯ್ತು. ನನ್ನಂತ ಒಳ್ಳೆ ಹುಡುಗನ ಇಷ್ಟ ಆಟ ಆಡ್ಸ್ಬಾರ್ದು ನೀವು. ನಾನೆಲ್ಲ ಆಟ ಆಡಿಸ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಎಂಜಾಯ್ ಮಾಡ್ತಿದ್ದೀರಾ? ಈ ಹುಡುಗನ್ ನೋಡೋದು, ಅವ್ನು ನನ್ನನ್ನು ಓಕೆ ಮಾಡೋದು, ನಾನು ಅವನನ್ನ ರಿಜೆಕ್ಟ್ ಮಾಡೋದು, ಇವೆಲ್ಲ ಏನ್ ಮಜಾ ಇರುತ್ತೆ ಗೊತ್ತಾ? ಮದ್ವೆ ಆದ್ಮೇಲೆ ನಿಮ್ ಮುಖ ನೋಡೋದು ಇದ್ದೇ ಇರುತ್ತಲ್ವಾ, ಅದಕ್ಕೆ ಮದ್ವೆಗಿಂತ ಮುಂಚೆ ಆದ್ರೂ ಈ ವಧು ಪರೀಕ್ಷೆ, ಮೇಕಪ್ ಇವನ್ನೆಲ್ಲ ಎಂಜಾಯ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ರೀ ಸಾಕ್ಷಿ, ನೀವು ಹೀಗೆ ಏನೋ ಒಂದು ಮಾಡಿ ಎಡ್ವರ್ಟ್ ಮಾಡ್ಬಿಡ್ತೀರಾ ಅಷ್ಟೇ. ನಿಮ್ಮನ್ನು ನೋಡೋದಕ್ಕೆ ಹುಡುಗ ಬರ್ತೀನಿ ಅಂದ ತಕ್ಷಣ ಎಷ್ಟು ಟೆನ್ಷನ್ ಆಗ್ಬಿಟ್ಟೆ ಗೊತ್ತಾ ನಾನು? ನೆನ್ನೆ ಎಲ್ಲ ಊಟ ತಿಂಡಿ ನಿದ್ದೆ ಏನು ಮಾಡಿಲ್ಲ ಗೊತ್ತಾ ನಿಮ್ಗೆ? ಅಯ್ಯೋ, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದೇನಿದೆ? ಮದ್ವೆ ಆದ್ಮೇಲೆ ಜೀವನ ಪರ್ಯಂತ ನಿಮ್ ಮುಖ ನಾನು, ನನ್ ಮುಖ ನೀವು ನೋಡೋದಿದ್ದೇ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಮದ್ವೆಗಿಂತ ಮುಂಚೆ ಎಷ್ಟು ಹುಡುಗರನ್ನ ನೋಡೋ ಶಾಸ್ತ್ರ ಇದೆಯೋ ಅಷ್ಟು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಾಳೆ ಆರ್ಯನ್ ತೋರ್ಸೋ ಹುಡುಗ, ಸಂಜೆ ಆದಿತ್ಯ ತೋರ್ಸೋ ಹುಡುಗ, ಆಮೇಲೆ ರೀ ಸಾಕ್ಷಿ, ನೀವು ಇದೇ ತರ ಹೊಟ್ಟೋರ್ಸಿದ್ರೆ ನನಗೆ ಇನ್ಯಾವತ್ತೂ ನಿಮ್ಮನ್ನು ಮಾತಾಡ್ಸಲ್ಲ ನಾನು. ಸಾರಿ, ಏನೋ ತಮಾಷೆಗೆ ಹೇಳ್ದೆ, ಅದನ್ನ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ? ರೀ ಸಾಕ್ಷಿ, ಅದು ಹಾಗಲ್ಲ. ನಿಮ್ಮ ತಮ್ಮ ನೋಡೋ ಹುಡುಗನ್ನ ಮನೆಯವರೆಲ್ಲರೂ ಇಷ್ಟಪಟ್ಟು ನೀವು ಅವ್ರನ್ನೇ ಮದುವೆ ಆಗಬೇಕು ಅಂತ ಎಲ್ಲರೂ ಹಠ ಹಿಡಿದ್ರೆ ನಾನೇನು ಮಾಡಲಿ? ಅದಕ್ಕೆ ಈ ಹುಡುಗನ ನೋಡೋ ರಿಸ್ಕ್ ಎಲ್ಲ ಏನಕ್ಕೆ? ನೀವು ನನ್ನ ಲವ್ ಮಾಡ್ತಿದ್ದೀನಿ ಅಂತ ಇವತ್ತೇ ಹೇಳ್ಬಿಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಡ್ಯಾಡಿಗೆ ಏನಾದರೂ ನಾನು ಲವ್ ಮಾಡ್ತಿರೋ ವಿಷಯ ಗೊತ್ತಾದ್ರೆ ನನ್ನ ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ. ಅದಕ್ಕೆ
ನಿಮ್ಮ ಪೇರೆಂಟ್ಸ್ನ ನೀವು ಬೇಗ ಬರೋದಕ್ಕೆ ಹೇಳಿ, ಆಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಓಕೆ, ನಾನು ಇವತ್ತೇ ನಮ್ಮ ಡ್ಯಾಡ್ ಹತ್ರ ಮಾತಾಡ್ತೀನಿ ನಾನು. ನೀವು ಇದನ್ನ ಅವತ್ತಿಂದ ಹೇಳ್ತಾನೆ ಇದ್ದೀರಾ. ಮೋಸ್ಟ್ಲಿ ನಿಮ್ಮ ಡ್ಯಾಡಿಗೆ ನೀವು ಮಾತಾಡಿದ್ರೆ ಸೀರಿಯಸ್ನೆಸ್ ಬರಲ್ಲ ಅನ್ಸುತ್ತೆ. ನಿಮ್ಮ ಡ್ಯಾಡಿಗೆ ಫೋನ್ ಮಾಡ್ಕೊಡಿ, ನಾನೇ ಮಾತಾಡ್ತೀನಿ. ಹಾಂ, ಓಕೆ. ನಿಮ್ಮ ಡ್ಯಾಡಿಗೆ ಫೋನ್ ಮಾಡ್ಕೊಡಿ ಅಂತ ಹೇಳ್ದೆ ರಂಜಿತ್, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಫೋನ್ ಮಾಡ್ಕೊಡಿ. ಅಲ್ಲ ಸಾಕ್ಷಿ, ಅದು ಲಂಡನ್ನಲ್ಲಿ ಇವಾಗ ಬೆಳಗಿನ ಜಾವ, ಇನ್ನೂ ಮಲಗಿರ್ತಾರೆ. ಹಾಂ, ಹಲೋ, ಕತೆ ಹೊಡಿಬೇಡಿ. UK-ಗೂ ಇಂಡಿಯಾಗೂ ಜಸ್ಟ್ 4.5 hours ಡಿಫ್ರೆನ್ಸು. ಈಗ ಇಲ್ಲಿ ಮಧ್ಯಾಹ್ನ 12:30 ಅಂದರೆ ಅಲ್ಲಿ ಬೆಳಗ್ಗೆ 8 ಗಂಟೆ. 8 ಗಂಟೆವರೆಗೂ ನಿಮ್ಮ ಡ್ಯಾಡಿ ಮಲ್ಕೊಂಡಿರ್ತಾರಾ? ಫೋನ್ ಮಾಡ್ಕೊಡಿ. ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ಕೊಡಿ ಅಂದರೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಮಾಡ್ತೀನಿ. ಕೊಡಿ. 1 ನಿಮಿಷ ಸಾಕ್ಷಿ, ಡ್ಯಾಡ್ಗೆ ನೀವು ಅಂತ ಹೇಳ್ಬೇಕಲ್ವಾ? ನಿಮ್ಮ ವಾಯ್ಸ್ ಕೇಳೇ ಇಲ್ಲ ಅವರು. ಸಡನ್ನಾಗಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಹಲೋ ಡ್ಯಾಡ್, ನಾನು ರಂಜಿತ್ತು. ನೀವು ಎದ್ದಿದ್ದೀರಾ? ಓ ಹೌದಾ, ಇಲ್ಲ ಐ ಆಮ್ ಫೈನ್. ಅದು ಸಾಕ್ಷಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತಂತೆ. ಹಾಂ, ಓ ಹೌದಾ, ಓಕೆ ಡ್ಯಾಡ್, ಹೇಳ್ತೀನಿ. ಓಕೆ ಬಾಯ್. ಯಾಕೇನಾಯ್ತು? ಅದು ಡ್ಯಾಡ್ ಯಾವುದೋ ಕ್ಲೈಂಟ್ ಜೊತೆ ಮೀಟಿಂಗಲ್ಲಿದ್ದಾರಂತೆ, ಮುಗಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ್ಲೇ ನೋಡಿದ್ರೆ ನಿಮ್ಮ ಡ್ಯಾಡಿ ಇನ್ನೂ ಎದ್ದಿರಲ್ಲ ಅಂದ್ರಿ, ಈಗ ನೋಡಿದ್ರೆ ಮೀಟಿಂಗ್ನಲ್ಲಿ ಇದ್ದಾರೆ ಅಂತಿದ್ದೀರಾ? ಏನೋ ಅಪ್ಪ, ನಿಮ್ಮ ಮಾತೇ ಅರ್ಥ ಆಗಲ್ಲ. ನಿಮ್ಮ ಡ್ಯಾಡಿ ವಿಷಯ ಬಂದಾಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಿರಲ್ಲ, ಯಾಕೆ? ಹಾಗೇನಿಲ್ಲ ಸಾಕ್ಷಿ, ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ. ಏನೋ ಒಟ್ಟಲ್ಲಿ ನಿಮ್ಮ ಪೇರೆಂಟ್ಸ್ನ ಬೇಗ ಕರೆಸಿ ನಮ್ಮ ಪೇರೆಂಟ್ಸ್ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿಸಿ. ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೋ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಳ್ತೀನಿ ಅಷ್ಟೇ. ಹಾಗೇನಾದರೂ ಆದರೆ ಮದುವೆ ದಿವಸನೇ ಮದುವೆ ಛತ್ರಕ್ಕೆ ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬನ್ನಿ ಒಳಗೆ. ಆರ್ತಿ, ಚೆನ್ನಾಗಿದ್ರೆ ಶೋಭಾ ಅವರೇ? ನಾವು ಚೆನ್ನಾಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಿ. ಒಳ್ಳೇದಾಗ್ಲಿ. ಹೇಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀ ಹೇಗಿದೆಯಾ? ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಕೂತ್ಕೊಳ್ಳಿ. ಬನ್ನಿಮ್ಮ. ಆರತಿ ಅವರು ನನ್ನ ಮನೆಗೆ ಬರ್ಬೇಕಂದ್ರೆ ಅಮ್ಮನೂ ಬಂದು ಕರೆದ್ರೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮನೂ ಕರ್ಕೊಂಬಂದ್ಬಿಟ್ಟೆ. ತುಂಬ ಸಂತೋಷ ಆಯ್ತಪ್ಪ. ಈ ನೆಪದಲ್ಲಾದರೂ ಗಾಯತ್ರಿ ಅವರು ನಮ್ಮ ಮನೆಗೆ ಬರೋ ಹಾಗಾಯ್ತಲ್ಲ. ಏನು ತಗೋತೀರಾ? ಆದಿತ್ಯ ಇಲ್ವಾ ಮನೇಲಿ? ಇದಾನೆ, 1 ನಿಮಿಷ ಕರಿತೀನಿ. 1 ನಿಮಿಷ. ಆದಿತ್ಯ, 1 ನಿಮಿಷ ಅಮ್ಮ. 20 ವರ್ಷ ಆದ್ಮೇಲೆ ನಮ್ ನೋಡಕ್ ಬಂದಿದ್ದೀರಲ್ಲ, ನೆನ್ಪಿದೀವ ನಾವೆಲ್ಲ? ಆದಿತ್ಯ, ಅವ್ರು ಬಂದಾಗ ನೀನು ಗಲಾಟೆ ಮಾಡಲ್ಲ. 1 ನಿಮಿಷ ಅಂತ ಹೇಳಿದ್ನಲ್ಲಮ್ಮ. ನಾನು ಇವಾಗ್ಲೂ ಏನು ಗಲಾಟೆ ಮಾಡ್ತಿಲ್ಲ. ಹಿಂದೆ ಇವ್ರ ಹತ್ರ ಕೇಳೋ ವಿಷಯಗಳಿದೆ, ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಗಲಾಟೆ ಮಾಡ್ಲೇಬೇಕು ಅಂತಾನೆ ಇದ್ರೆ ಇವ್ರನ್ನ ಕಾರಿಂದನೂ ಕೆಳಗಿಡಕ್ ಬಿಡ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನಮ್ಮ ಹುಡುಗನ್ನ ಕರ್ಸಿದ್ರೆ ಇವ್ರ ಕಾರ್ನ ಚಿಂದಿ ಮಾಡಿರೋರು. ಹಿಂದೆ ಆಗಿದೆಲ್ಲ ಹೋಗ್ಲಿ, ಹಾಗಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಈ 20 ವರ್ಷದಲ್ಲಿ ನಿಮ್ ಜ್ಞಾಪಕ ಬಂದಾಗೆಲ್ಲ ಗೋಡೆಗೆ ಎಷ್ಟು ಸಲ ಪಂಚ್ ಮಾಡಿ ಗೊತ್ತಾ ಸೂರ್ಯ ಅವರೇ ನಿಮ್ಗೆ? ಅಮ್ಮನ ಕಣ್ಣಲ್ಲಿ ಒಂದೊಂದು ಹನಿ ನೀರು ಬರ್ಬೇಕಾದ್ರೂ ಅಷ್ಟೇ ಗೋಡೆನೆ ನಿಮ್ ಮುಖ ಅನ್ಕೊಂಡು ಪಂಚ್ ಮಾಡ್ತಿದ್ದೆ. ಮತ್ತೆ ನೀವೇನಾದ್ರು ಸಿಕ್ಕಿದಾಗ ಅದೇ ತರ ಪಂಚ್ ಮಾಡೋಣ ಅನ್ಕೊಂಡಿದ್ದೆ. ಅಮ್ಮ ಕೇಳ್ಕೊಂಡ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಬಾರ್ದು ಅಂತ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಿಮ್ಮಿಂದಾಗಿ ಅಮ್ಮ ಎಷ್ಟೆಲ್ಲ ಕಷ್ಟ ಅನ್ಭವಿಸಿದ್ರೆ ಗೊತ್ತಾ ಸೂರ್ಯವರೇ ನಿಮ್ಗೆ?
ಆ ಕಷ್ಟ ಅನುಭವಿಸಿದ್ರೆ ಮಾತ್ರ ಗೊತ್ತು. ಹಳೇದ್ನೆಲ್ಲ ಮರಿಬೇಕು ಅಂದ್ರೆ ಆ ನೋವನ್ನ ಮರೆಯಕ್ ಆಗ್ತಿಲ್ಲ ನನ್ನ ಕೈಲಿ. ಆ ನೋವುಗಳನ್ನ ಜ್ಞಾಪಿಸ್ಕೊಂಡ್ರೆ ಮನ್ಸು ಹಾಳಾಗುತ್ತೆ. ಈಗ ಯಾಕೆ ಜ್ಞಾಪಕ ಮಾಡ್ಕೊಂಡ್ರಿ ನಮ್ನ? ಅಮ್ಮನ ನಿನ್ನ ಮನೆ ಕರೆಯೋಣ ಅಂತ, ನಾನು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಣ. ತಪ್ಪು ತಿದ್ಕೊಳ್ಳೋದಂದ್ರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಚಾಕ್ ಪೀಸಲ್ಲಿ ಬರೆದು ಅಲ್ಸಷ್ಟು ಈಸಿ ಅಲ್ಲ. ನೀವು ನನಗೆ ಅಮ್ಮಂಗೆ ಮಾಡಿದ ತಪ್ಪು ಸುತ್ತಿಗೆ ತಗೊಂಡು ಮೊಳೆ ಹೊಡೆದಾಗಿತ್ತು. ಮೊಳೆ ಕಿತ್ತರು ಅದ್ರ ಗುರುತು ಅದರಲ್ಲೇ ಉಳಿಯುತ್ತೆ. ಗೊತ್ತಾ ನಿಮ್ಗೆ? ಹೌದು ಅದೇ, ಐ ಆಮ್ ರಿಯಲಿ ಸಾರಿ. ನಿಮ್ ಸಾರಿ ನೀವ್ ಹೇಳ್ಕೊಳ್ಳಿ, ಬೇಕಿದ್ರೆ ನಾನೇ ಇನ್ನು ಹೇಳ್ಕೊಡ್ತೀನಿ. ಇವಾಗ ಕರಿಯಕ್ ಬಂದಿದ್ದೀರಲ್ಲ, ಇನ್ಮೇಲಾದ್ರೂ ಅಮ್ಮನ್ ಚೆನ್ನಾಗಿ ನೋಡ್ಕೋತೀರಾ? ಖಂಡಿತವಾಗ್ಲೂ ಅದೇ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವ್ ಹೇಳಿದ್ದೆಲ್ಲ ಇದ್ರ ರೆಕಾರ್ಡ್ ಆಗಿದೆ. ನೀವೇನಾದ್ರೂ ನಿಮ್ ಮಾತಿಗೆ ತಪ್ಪಿದ್ರೆ ನಾನ್ ಮಾತಾಡಲ್ಲ, ಇದು ಮಾತಾಡುತ್ತೆ. ಆದಿತ್ಯ, ಇನ್ ಒಂದ್ ಮಾತಾಡಿದ್ರು ನನ್ ಮೇಲೆ ಆಣೆ. ಸರಿ, ನೀವುಗಳೇ ಮಾತಾಡ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ. ಅವ್ನು ಹಾಗೆ ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲ ಆರ್ತಿಯವ್ರೆ, ಅವ್ನು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ. ಶೋಭಾ, ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಕುಡಿಯೋಕ್ಕೆ ಜ್ಯೂಸೋ ಕಾಫಿನೋ ಕೊಡು. ಆರ್ಯ ಹೇಗಿದ್ದಾನೆ ಇವಾಗ? ಪರವಾಗಿಲ್ಲ, ಚೇತರಿಸ್ಕೋತಾ ಇದ್ದಾನೆ. ಅವನಿಗೆ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಆಯಿತು. ಡಾಕ್ಟ್ರು ಜಾಸ್ತಿ ಓಡಾಡ್ಬಿಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಬರಲಿಲ್ಲ. ಆರ್ಯ ನಮ್ಮ ಸಾಕ್ಷಿಗೆ ಒಂದು ಹುಡುಗನ್ ನೋಡಿದಾನಂತೆ. ಹೌದು, ಆರ್ಯನ್ ಫ್ರೆಂಡು. ಭಾನುವಾರ ಸಾಕ್ಷಿ ನೋಡಕ್ ಮನೆಗೆ ಬರ್ತಾ ಇದ್ದಾನೆ. ಅದಕ್ಕೆ ಆರ್ತಿನ ಕರೆಯೋಣ ಅಂತ ಬಂದ್ವಿ. ಹೌದು, ಅವತ್ತು ನೀವು ಬರಲೇಬೇಕು. ನೀವು ಬರಲೇಬೇಕು ಅಂತ ಆರ್ಯನೂ ಹೇಳಿದ್ದಾನೆ, ಸಾಕ್ಷಿನೂ ಹೇಳಿ ಕಳಿಸಿದ್ದಾಳೆ. ನಾಡಿದ್ದು ನಾನು ಆ ಮನೆ ಬರೋಣ ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಅಂತ ಅಂದ್ಕೊಂಡೆ. ಯಾಕೆ? ಇಷ್ಟು ವರ್ಷ ಕಳೆದ ಮೇಲೆ ನಾನು ಆ ಮನೆಗೆ ಕಾಲಿಡ್ತಾ ಇದ್ದೀನಿ. ಒಂದು ಶುಭ ಸಮಾರಂಭ ದಿನ ಆ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾಡಿದ್ದು ಬರೋ ಹುಡುಗನ ಸಾಕ್ಷಿ ಒಪ್ಕೋತಾಳೋ ಇಲ್ವೋ ಗೊತ್ತಿಲ್ಲ. ನಾನು ಬಂದು ಅವಳು ಒಪ್ಕೊಳ್ದೆ ಅದಕ್ಕೆ ನಾನು ಕಾರಣ ಅನ್ನೋ ಹಣೆ ಪಟ್ಟಿ ನನಗೆ ಬೇಡ. ಸಾಕ್ಷಿ ಯಾವ ಹುಡುಗನ ಇಷ್ಟಪಡ್ತಾಳೋ ಆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗುತ್ತಲ್ಲ, ಆ ದಿನ ನಾನು ಆ ಮನೆಗೆ ಬರ್ತೀನಿ. ಆದ್ರೆ ನೀನು ಬರಲೇಬೇಕು ಅಂತ ಸಾಕ್ಷಿ ಹಠ ಹಿಡಿದು ಕೂತಿದ್ದಾಳೆ ಆರ್ತಿ. ಅವಳಿಗೆ ನಾನು ನಿಧಾನವಾಗಿ ತಿಳಿಸಿ ಹೇಳ್ತೀನಿಮ್ಮ. ನೀವು ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ. ಯಾವತ್ತಿದ್ರೂ ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ತೆಗೆದೇ ಇರುತ್ತೆ. ನೀವು ಮತ್ತು ಆದಿತ್ಯ ಆ ಮನೆಗೆ ವಾಪಸ್ ಬರೋದನ್ನು ನಾವೆಲ್ಲರೂ ಕಾಯ್ತಾನೆ ಇರ್ತೀವಿ. ಇವಳು ನಿಮ್ಮ ಮನೆಗೆ ಬರ್ತಾಳೆ, ಆದರೆ ಆದಿತ್ಯ ನಿಮ್ಮ ಮನೆಗೆ ಬರೋದು ಅನುಮಾನನೇ. ಮುಂದೆ ಯಾವತ್ತಾದರೂ ಆ ದೇವರು ಅವನಿಗೂ ಆ ಮನಸ್ಸು ಕೊಡ್ಬೋದು. ಒಂದು ನಿಮಿಷ ಅದೇ ಹತ್ರ ಮಾತಾಡಬೇಕು. ನೀನು ಆ ಚಿದಂಬರಂ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಮ್ಮ ಹೇಳಿದರು. ಹೌದು, ಏನೀಗ? ತಗೋ ಇದನ್ನ, ಅವನಿಗೆ ಕೊಟ್ಟು ಆ ಕೆಲಸನ ಬಿಟ್ಬಿಡು. ತಗೋ ಅದಿ. ಬೇಡ, ಪ್ಲೀಸ್ ತಗೋ ಆದಿತ್ಯ. ನನ್ನ ನಿಮ್ಮ ಮಧ್ಯ ಈ ದುಡ್ಡಿನ ವ್ಯವಹಾರ ಬೇಡವೇ ಬೇಡ. ಅವ್ರು ಬೇರೆ ಯಾರು ಅಲ್ವಲ್ಲ, ನಿನ್ನ ತಂದೆ ತಾನೆ. ಬೇಡ. ಯಾಕೆ? ನಿನಗೆ ಸಹಾಯ ಮಾಡೋ ಯೋಗ್ಯತೆನೂ ನನಗಿಲ್ವಾ? ಅದಕ್ಕಲ್ಲ, ನಾನೀಗ ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ಮನ್ನ ಶಮಿಸ್ದಂಗೆ ಆಗುತ್ತೆ. ಆಗ ನನ್ನ ಕ್ಷಮೆಗೆ ವ್ಯಾಲ್ಯೂನೇ ಇರಲ್ಲ.
ಅದು ವ್ಯಾಪಾರ ಆಗೋಗುತ್ತೆ. ಅಪ್ಪ ಮಗನ ಮಧ್ಯೆ ವ್ಯವಹಾರ ಇರಬಾರ್ದು. ದುಡ್ಡನ್ನ ಸಾಲ ಅಂತ ತಗೋ. ನನಗೆ ಯಾವಾಗ ಕೊಡಬೇಕು ಅನ್ಸುತ್ತೋ ಅವಾಗ ಕೊಡು. ಆದರೆ ನೀವು ಚಿದಂಬರಂ ಥರ ಈಗ ತಕ್ಷಣನೇ ಬೇಕು ಅಂತ ಕೇಳೋ ಆಗಿಲ್ಲ. ಕೇಳಲ್ಲ ಕಣ.